ನಾನು ನನ್ನ ಕಡೆಯಿಂದ ಮುದ್ದುಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ, ಬಲವಂತನೂ ಮಾಡಿದ್ದೀನಿ. ಆದರೆ ನನ್ನ ಮುದ್ದು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಒಪ್ಕೊಳ್ಳೋದಿಲ್ಲ. ನನ್ನ ಮುದ್ದು ಜೀವನದಲ್ಲಿ ತುಂಬಾ ನೊಂದು ಬೆಂದಿದ್ದಾಳೆ. ಅವಳು ಯಾವತ್ತೂ ನಿಮ್ ಸ್ಥಾನ ತಗೊಳಕ್ಕಾಗಲ್ಲ. ಅವಳು ನೀವಿಷ್ಟಪಡೋದನ್ನ ಯಾವತ್ತೂ ಮಾಡೋದಿಲ್ಲ ಧರ ಅವ್ರೆ, ಮಾಡಲ್ಲ ಅವಳು. ಅಲ್ಲ, ನಾನು ಇದಕ್ಕೋಸ್ಕರ ಎಷ್ಟೊಂದೆಲ್ಲ ಮಾಡಿದೆ. ಇವತ್ತಿಷ್ಟೆಲ್ಲ ಕೇಳಿಸ್ಕೊಂಡ್ರು ಏನು ಪ್ರತಿಫಲ ಇಲ್ವಾ? ಇಲ್ಲ ಧರ ಅವ್ರೆ, ನೀವ್ ಬೇಜಾರ್ ಮಾಡ್ಕೋಬೇಡಿ. ನಾನು ನಿಮ್ಗೆ ನನ್ ಮುದ್ದು ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಸಂಸ್ಕಾರದ ವಿಷಯದಲ್ಲಿ ಅವಳು ತನಗೆ ಒಂದು ಅಂಕುಶ ಹಾಕೊಂಡ್ಬಿಟ್ಟಿದ್ದಾಳೆ. ಆದ್ರಿಂದ ನಿಮ್ಮ ಹಾಗೂ ಅಳಿಯಂದ್ರ ಸಂಬಂಧ ಹಾಳಾಗ್ಬಾರ್ದು ಅಂತ. ನಿಮ್ ಹಕ್ಕು, ನಿಮ್ಮ ಸಂಬಂಧ, ನಿಮ್ಮ ಖುಷಿ ಚಿತೆನ ಹುರಿಸಿ ನನ್ನ ಮುದ್ದು ಅವಳು ಸಂತೋಷನ ಹುಡ್ಕೊಳ್ಳೋದಿಲ್ಲ ಧರ ಅವ್ರೆ. ಮತ್ತೆ ಎಲ್ಲಿವರೆಗೂ ನೀವು ಅಳಿಯಂದ್ರ ಜೊತೆ ಇರ್ತೀರೋ ಅಲ್ಲಿವರೆಗೂ ಮುದ್ದು ಮುಂದೆ ಹೋಗೋದಿಲ್ಲ. ಅವಳು ಅಳಿಯಂದ್ರ ಜೊತೆ ಯಾವತ್ತೂ ಅವಳ ಜೀವನದಲ್ಲಿ ಖುಷಿಯಾಗಿರೋಕ್ಕಾಗೋದಿಲ್ಲ. ನೀವಿಲ್ಲಿರೋದ್ರಿಂದ ಪೂಜಾಗೆ ಯಾವಾಗ್ಲೂ ಇದು ನೆನಪಿರುತ್ತೆ, ಅಳಿಯಂದ್ರ ಯಾವತ್ತೂ ನಿಮ್ಮವರು ಅಂತ. ನನ್ನ ಪೂಜಾ ತನ್ನ ಜೀವನದಲ್ಲಿ ತುಂಬಾ ದುಃಖ ಸಹಿಸ್ಕೊಂಡಿದ್ದಾಳೆ. ಗೊತ್ತಿಲ್ಲ ಇನ್ನೂ ಎಷ್ಟು ದುಃಖ ಸಹಿಸ್ಕೋಬೇಕು ಅವಳು. ಆ ದುಃಖ ನಾನು ಲೆಕ್ಕ ಹಾಕಕ್ಕೂ ಆಗಲ್ಲ. ನನ್ನ ಮುದ್ದು ಯಾವತ್ತೂ ಸಂತೋಷವಾಗಿರಲ್ಲ.